Hi all, in this video I am revising logic gates topic because logic gates are very important in digital electronics. Now let's define what are logic gates or definition of logic gates. Logic gates are logic gates are logic gates are the basic building blocks of any digital systems any digital systems. They take inputs, they take they take one or more binary inputs. They take one or more binary inputs and produces single output according to specific logic rule. According to specific logic rule. Logic gates are the basic building blocks of any digital system. ಅದು ಮೇನ್ ಇಂಪಾರ್ಟೆಂಟ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಡಿಜಿಟಲ್ ಸಿಸ್ಟಮ್. ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಆರ್ಟ್ ಇದ್ದಂಗೆ, ಹೃದಯ ಇದ್ದಾಗೆ. ಅಂದರೆ ಟೇಕ್ ಒನ್ ಆರ್ ಮೋರ್ ಅಂದರೆ ಒಂದು ಅಥವಾ ಹೆಚ್ಚಕ್ಕಿಂತ ಬೈನರಿ ಇನ್ಪುಟ್ಸ್ನ ತಗೊಳ್ಳುತ್ತೆ. ಔಟ್ಪುಟ್ ನಮಗೆ ಒಂದು ಔಟ್ಪುಟ್ ಬರುತ್ತೆ. ಅದು ಔಟ್ಪುಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತಂತೆ, ನೀವು ಯಾವ ಲಾಜಿಕ್ ಗೇಟ್ ಮೇಲೆ ಇರುತ್ತೆ ಅದರ ಮೇಲೆ ನಮಗೆ ಔಟ್ಪುಟ್ಟು ಸ್ಪೆಸಿಫಿಕ್ ಆಗಿ ಬರುತ್ತೆ. ಅಂಡ್ ಗೇಟ್ ಇದ್ರೆ ಅಂಡ್ ಗೇಟ್ ಥರ ಬರುತ್ತೆ. ನಾವು Now logic gates are classified into the types of logic gates. Types of logic gates. Okay, we know the logic gates, like we know the definition of logic gates. Now let's study types of logic gates. ಅದರಲ್ಲಿ ಟೈಪ್ಸ್ ಅಲ್ಲಿ ಬೇಸಿಕ್ ಲಾಜಿಕ್ ಗೇಟ್ಸ್ and universal gates. Next, other logic gates. Let's study basic logic gates are AND gate, NOT gate, OR gate. Universal gates are NOR gate, NAND gate. Other logic gates are XOR gate, XNOR gate. Now let's study one by one. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಅರ್ಥ ಆಗುತ್ತೆ, ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್ಗೂ ಅರ್ಥ ಆಗುತ್ತೆ, ಮತ್ತು ಆಲ್ ಓವರ್ ಇಂಡಿಯಾ ಎಲ್ಲರಿಗೂ ಅರ್ಥ ಆಗಬೇಕು. ಆ್ಯಕ್ಚುಲಿ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾನೂ ಕೂಡ, ಯಾಕೆಂದರೆ ಕಾನ್ಸೆಪ್ಟ್ ಎಲ್ಲ ಒಂದೇ. ಓಕೆ, ನೆಕ್ಸ್ಟ್ ಲೆಟ್ಸ್ ಸ್ಟಡಿ ಬೇಸಿಕ್ ಲಾಜಿಕ್ ಗೇಟ್ಸ್. ಬೈನರಿ ಇನ್ಪುಟ್ಸ್ ಅಂತಂದರೆ 0 and 1. 0 ಅನ್ನು ನಾವು ಲೋ ಅಂತ ಕರಿತೀವಿ, 1 ಅನ್ನು ಐ ಅಂತ ಕರಿತೀವಿ. ಇದು 0 ವೋಲ್ಟು, ಇದು 5 ವೋಲ್ಟು ಡಿಜಿಟಲಲ್ಲಿ. ನೆಕ್ಸ್ಟ್ ಲೆಟ್ಸ್ ಎಕ್ಸ್ಪ್ಲೇನ್ ಫಸ್ಟ್ ಬೇಸಿಕ್ ಲಾಜಿಕ್ ಗೇಟ್ಸ್. In basic logic gates, let me explain AND gate. AND gate is a AND. AND gate is a basic logic circuit which performs multiplication operation between the inputs and produces single output. Logic symbol of AND gate is
logic symbol of AND gate is like this. ಈ ಥರ ಬರಿಬೇಕು ನೀಟಾಗಿ. ಎ ಬಿ ಇದನ್ನು ಚಿಕ್ಕದಾಗೂ ನೀವು ಬರ್ಕೋಬೋದು, ಅಂತಂದ್ರಲ್ಲ. ಬೂಲಿಯನ್ ಎಕ್ಸ್ಪ್ರೆಷನು y = a ಡಾಟ್ ಬಿ. ಇದು ಒಂದು 2 ಇನ್ಪುಟ್ AND ಗೇಟು, 2 ಇನ್ಪುಟ್ AND ಗೇಟು. 3 ಇನ್ಪುಟ್ AND ಗೇಟು ಕೂಡ ಸೇಮು, ಬಟ್ಟು 3 ಇನ್ಪುಟ್ ಇರುತ್ತೆ ಅಷ್ಟೇ. y = a ಡಾಟ್ ಬಿ. ಇದು ಎ ಬಿ ಎನ್, ಸರಿ, ಇದು n ಇನ್ಪುಟ್ಟು, ಇದು ಮಾಡ್ಕೊಳ್ಳಿ, n ಇನ್ಪುಟ್ AND ಗೇಟ್. ಇದರ ಟ್ರೂತ್ ಟೇಬಲ್ ಬಂದು ನೋಡಿ, ಎ ಬಿ y = a ಡಾಟ್ ಬಿ 0 0 0 1 1 0 1 1 0 × 0 0 0 × 0 0 0 1. ಆರ್ ನೀವು ಈ ಥರನೂ ಡಿಫೈನ್ ಮಾಡ್ಬೋದು. ಯು ಕ್ಯಾನ್ ಡಿಫೈನ್ ಲೈಕ್ ದಿಸ್ ಆಲ್ಸೋ. AND ಗೇಟ್ ಇಸ್ ಎ ಲಾಜಿಕ್ ಗೇಟ್ whose output becomes 1 when both the inputs are 1. Whose output becomes 1 when both the inputs are 1 or I, like that. Then output becomes 0 if any one of the input is 0 or 1, like that. Now I will write the waveform. ಟೈಮಿಂಗ್ ಡಯಾಗ್ರಾಮ್ ಆರ್ ವೇವ್ ಫಾರ್ಮ್ ಅಂತ ಕರಿತೀವಿ. ಟೈಮಿಂಗ್ ಡಯಾಗ್ರಾಮ್ ಈಗ ನೋಡಿ, ಇಲ್ಲಿ 0 0 0 0, ನೆಕ್ಸ್ಟ್ 0 1 0 1, ನೆಕ್ಸ್ಟ್ ಇಯರ್ 0 1. ಇದು ಎ, ಇದು ಬಿ, ಇಲ್ಲಿ ನೋಡಿ, ಇದು 0 0 0 0 1 0, ಇದು 1 0 0, ಇಲ್ಲಿ ಹಿಂದೆ ತಗೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇದು 1 1 ಔಟ್ಪುಟ್ಟು 1, ಈ ಥರ ನೋಡಿ. ಟೈಮಿಂಗ್ ಇಲ್ಲಿ ತಗೊಂಡಲ್ಲ, 1 1 1. ಇದು y = a ಡಾಟ್ ಬಿ. ನೋಡಿ 0 × 0 ಇಲ್ಲಿ ನೋಡಿ 0 ಹಾಕಿದ್ದೀನಿ, ಫ್ಲಾಟ್ ಇದೆ, ಇದು ಐ ಇದೆ ಆಗಿದೆ, ಆ ಥರ. ಇದು ವೇವ್ ಫಾರ್ಮ್ ಅಂತ ಕರಿತೀವಿ. ವೇವ್ ಫಾರ್ಮ್ ಆಫ್ AND ಗೇಟ್ ಆರ್ ಟೈಮಿಂಗ್ ಡಯಾಗ್ರಾಮ್ ಆಫ್ AND ಗೇಟ್. ನೆಕ್ಸ್ಟ್ ಆರ್ ಗೇಟ್. ನೆಕ್ಸ್ಟ್ ಆರ್ ಗೇಟ್. ಇದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡ್ತೀನಿ AND ಗೇಟ್ಗೆ. ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡೋದಾದರೆ ವೆರಿ ವೆರಿ ಈಸಿ ಎಕ್ಸಾಂಪಲ್ ಕೊಡ್ತೀನಿ. ಈಗ ರಿಯಲ್ ಟೈಮ್ ಎಕ್ಸಾಂಪಲ್ ಇದನ್ನು ನಾನು ಅರೇಂಜ್ ಮಾಡ್ತೀನಿ. ಒಂದು ಫಾರ್ ಎಕ್ಸಾಂಪಲ್ಲು ನೋಡಿ, ಬೈಕು ಸ್ಟಾರ್ಟ್ ಆಗುತ್ತೆ. ಎ ಬೈಕ್ ಸ್ಟಾರ್ಟ್ಸ್, ಯಾವಾಗ ಸ್ಟಾರ್ಟ್ ಆಗುತ್ತೆ? ಕೀ ಆನ್ ಆಗಿರಬೇಕು. ನೆಕ್ಸ್ಟು ಕ್ಲಚ್ ಪ್ರೆಸ್ ಆಗಿರಬೇಕು, ಆಯಿತಾ? ನೆಕ್ಸ್ಟು ಅವಾಗ ಎರಡು ಇದಾದರೆ ಏನಾಗುತ್ತೆ? ಬೈಕು ಸ್ಟಾರ್ಟ್ ಆಗುತ್ತೆ. ಈಗ ಅದೇ ರೀತಿ ಒಂದು ಮೊಬೈಲ್ ಸಿಮ್, ಇದು ಮೊಬೈಲ್ ಇದೆ ನಿಮ್ಮದು, ಇದು ಸಿಮ್ 1 ಸಿಮ್ 2. ಈಗ ನೋಡಿ, ಎರಡಕ್ಕಲ್ಲೂ ನೀವು ರೀಚಾರ್ಜ್ ಮಾಡಿಸಿರ್ತೀರ, ಎರಡು ಸಿಮ್ಮು ಆಕ್ಟಿವ್ ಇರುತ್ತೆ. ಎರಡು 1 1 ಆದಾಗ ಏನಾಗುತ್ತೆ? ನಮಗೆ ಎರಡರಲ್ಲೂ ಕಾಲ್ ಹೋಗುತ್ತೆ ಅಲ್ವಾ? ಎರಡರಲ್ಲೂ ನಮ್ಗೆ ಔಟ್ಪುಟ್ ಏನಾಗುತ್ತೆ? ನಮಗೆ ಇಲ್ಲಿ ಔಟ್ಪುಟ್ ಬರೀ ಕಾಲಿಂಗ್ ತಗೋತೀನಿ ನಾನು, ಕಾಲಿಂಗಲ್ಲಿ ಆಗುತ್ತೆ, ಎರಡು 1 ಇದ್ದಾಗ. ಈಗ ಇಲ್ಲಿ ಇದಕ್ಕೆ ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈಗ ಇದನ್ನು ಈ ಎರಡು ಆನ್ ಇದ್ದಾಗ ನಮ್ಗೆ ಏನಾಗುತ್ತೆ? ಸಿಮ್ಮಲ್ಲಿ ನಾವು ಯಾವುದ್ರಲ್ಲಿ ಇದು ಔಟ್ಪುಟ್ ನಮಗೆ 1 ಬರುತ್ತೆ, ಈ ಥರ. ನೆಕ್ಸ್ಟು AND ಗೇಟಲ್ಲಿ ಎರಡು ಆನ್ ಆಗಿರಬೇಕು.
ಈ ಥರ. ಅದಕ್ಕೋಸ್ಕರ ಇದು ಬೈಕ್ದು ನನ್ನ ಸ್ಟಾರ್ಟ್ ಇದೇ ತಗೊಳ್ಳಿ. 2 ಕೀ ಆನ್ ಆಗಿರಬೇಕು, ಕ್ಲಚ್ ಪ್ರೆಸ್ ಆಗಿದ್ರೆ, 2 ಆನ್ ಆಗಿದ್ರೆ ಇದು ನಮಗೆ ಔಟ್ಪುಟ್ಟು ಬೈಕು ಸ್ಟಾರ್ಟ್ ಆಗುತ್ತೆ, ಗಾಡಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ 2 ಸಿಮ್ ಆಕ್ಟಿವ್ ಇದ್ದಾಗ 1x1 ಅಂದಾಗ ನಮಗೆ 2ರಲ್ಲೂ ಕಾಲಿಂಗ್ ಮಾಡ್ಬೋದು ಆಯಿತಾ. ಆವಾಗ 1x1 ಇದು ಬರುತ್ತೆ ನಮಗೆ. ನೆಕ್ಸ್ಟು ಆರ್ ಗೇಟ್ ಎಕ್ಸಾಂಪಲ್ಲು. ನಿಮಗೆ ಇನ್ನೊಂದು ಏನಾದರೂ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ರಿಯಲ್ ಟೈಮ್ ಎಕ್ಸಾಂಪಲ್ಲು ಇನ್ನೊಂದು ಹೇಳ್ತೀನಿ ನೋಡಿ. ಈಗ ATM ಅಲ್ಲಿ ಕರೆಕ್ಟ್ ಪಿನ್ ಎಂಟ್ರಿ ಮಾಡ್ತೀರಾ, ಸಫಿಷಿಯೆಂಟು ಅವೈಲಬಲ್ ಇದೆ, ಎರಡೂ ಆಯಿತು. ATM ಪಿನ್ ಎಂಟ್ರಿ ಮಾಡ್ತೀರಾ, ನಿಮ್ಮ ಅಕೌಂಟಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಅವೈಲಬಲ್ ಇದೆ, 2 ಕಂಡೀಷನ್ನು ಟ್ರೂ ಆಯಿತು. ಆವಾಗ ನಮಗೇನಾಗುತ್ತೆ, ದುಡ್ಡು ಬರುತ್ತೆ. ನೆಕ್ಸ್ಟು ಸ್ಟೂಡೆಂಟ್ಸು ಯಾವಾಗ ಎಕ್ಸಾಮ್ ಅಟೆಂಡ್ ಮಾಡೋದು, ಯೂಸರ್ ನೇಮು ಪಾಸ್ವರ್ಡ್ 2 ಕರೆಕ್ಟ್ ಆಗಿದ್ದಾಗ ನೀವು ಲಾಗಿನ್ ಆಗ್ಬೋದು. 2 ಕಂಡೀಷನ್ಸ್ ಟ್ರೂ ಆಯ್ತಲ್ವಾ, ಯೂಸರ್ ನೇಮ್ ಕರೆಕ್ಟ್ ಆಗಿದೆ, ಪಾಸ್ವರ್ಡ್ ಕಂಡೀಷನ್ ಇದೆ, ಆವಾಗ ಇದು ಲಾಗಿನ್ ಆಗ್ಬೋದು. ಇದೇ ಥರ. ನೆಕ್ಸ್ಟು ಇನ್ನೊಂದು ಸಾಕು, ಇಷ್ಟೇ ಒಂದು ಜ್ಞಾಪಿಟ್ಕೊಳ್ಳಿ. ನೆಕ್ಸ್ಟು ಆರ್ ಗೇಟ್ ಅಂದರೆ ಏನು ಅಂತ ನೋಡ್ಬಾ. ಈಗ ಆರ್ ಗೇಟ್ದು ನಾನೀಗ ಲಾಜಿಕ್ ಸಿಂಬಲ್ ಎಲ್ಲ ಬರೀತೀನಿ ಇಲ್ಲಿ. A B y = A + B. ಇದು 2 ಇನ್ಪುಟ್ಟು ಆರ್ ಗೇಟು. y = A + B + n. ಇದು n ಇನ್ಪುಟ್ಟು ಆರ್ ಗೇಟು. ನಿಮ್ಗೆ ಇಷ್ಟೇ ಸಾಕು, ಎಕ್ಸಾಂಪಲ್ ಇದೇ ಬರೀರಿ ಸಾಕು, ಕನ್ಫ್ಯೂಸ್ ಆಗಬೇಡಿ. A B n ಇಷ್ಟೇ ಸಾಕು, ಎಕ್ಸಾಮಲ್ಲಿ ಇಷ್ಟು ಬರೆದ್ರೇ ಸಾಕು, ಇಷ್ಟು ಸಾಕು. ಅದೆಲ್ಲ ನಮಗೆ ಅರ್ಥ ಮಾಡ್ಕೊಳಕ್ಕಷ್ಟೇ. ನೆಕ್ಸ್ಟು ಇದು ಬೂಲಿಯನ್ ಎಕ್ಸ್ಪ್ರೆಷನ್. ನೆಕ್ಸ್ಟು ಟ್ರೂತ್ ಟೇಬಲ್. A B y = A + B 0 0 0 1 1 0 1 1 0 + 0 1 1 1 or 1. ಇಲ್ಲಿ ಇದು ಟ್ರೂತ್ ಟೇಬಲ್. ಮತ್ತು ವೇವ್ ಫಾರ್ಮು ಕೂಡ ನೀವು ಬರ್ಕೋಬೋದು. ವೇವ್ ಫಾರ್ಮು ಹೆಂಗೆ ಬರ್ಕೋತೀರಾ, ಇದು ನೀವು ಎಲ್ಲದಕ್ಕೂ ನಾನು ವೇವ್ ಫಾರ್ಮ್ ಬರೆದು ತೋರಿಸಲ್ಲ, ಬಟ್ ನೀವು ಅದನ್ನು ಅರ್ಥ ಮಾಡಿಕೊಂಡು ಬರ್ಕೊಳ್ಳಿ. ನಾನು ಒಂದು ತೋರಿಸ್ತೀನಿ, 1-2 ಗೇಟಿಗೆ ತೋರಿಸ್ತಾ ಇದ್ದೀನಿ ಇವಾಗ. 0 0 ಇದೆ. ನೆಕ್ಸ್ಟ್ 0 1, 0 ನಾನಿಲ್ಲಿ 1 ಮಾಡಬೇಕು ಆಯಿತಾ. ನೆಕ್ಸ್ಟು ಇಲ್ಲಿ ಬಂತಂದರೆ ಬರ್ಕೋತೀನಿ. ಇವೆರಡೂ ಕರೆಕ್ಟಾಗಿರ್ಬೇಕು ಆ್ಯಕ್ಚುಲಿ, ಬಿಡ್ತಿಲ್ಲ. ಒಂದು ಅಗಲ ಮಾಡಿ ಒಂದು ಇದು ಮಾಡೋ ಸರಿ ಬರೋಲ್ಲ. ನೆಕ್ಸ್ಟು ನೋಡಿ, ಇದು A, ಇದು B, y = A + B. ಇದು 0 0 0, ಇದು 0 1, 0 + 1 ಅಂದರೆ 1. ನೆಕ್ಸ್ಟ್ 1 0 ಇದೆ, 1 ಬರುತ್ತೆ. ಅಂದರೆ ಹೇಳ್ತೀನಿ, ಇಲ್ಲಿ 1 ಇದೆ, 1 or 1 ಅಂದರೆ 1 ಬರುತ್ತೆ ನಮಗೆ. ನೆಕ್ಸ್ಟು ನಾವು ಲೆಟ್ಸ್ ಡಿಫೈನ್ ಆರ್ ಗೇಟ್. ಆರ್ ಗೇಟ್ ಈಸ್ ಎ ಲಾಜಿಕ್ ಗೇಟ್. Logic gate whose output becomes 1 if any one of the inputs are 1. ಯಾವ್ದಾದ್ರು ಒಂದು ಇನ್ಪುಟ್ ಏನಾದ್ರು 1 ಆಗಿದ್ರೆ ಅದು ಔಟ್ಪುಟ್ಟು ನಮಗೆ 1 ಬರುತ್ತೆ. ಅಥವಾ ಆರ್ ಗೇಟ್ ಇಸ್ ಎ ಲಾಜಿಕ್ ಗೇಟ್ whose output becomes 0 when both the inputs are 0. Output becomes I, ಇಷ್ಟೇ ಬರೀರಿ. whose output becomes I 1 if any one input is I. ಆರ್ ಗೇಟ್ is a logic gate whose output becomes 1 if any one input is I. ಯಾವ್ದಾದ್ರು ಒಂದು ಇನ್ಪುಟ್, ಇವೆರಡು ಇನ್ಪುಟ್ಟಲ್ಲಿ ಯಾವ್ದಾದ್ರು ಒಂದು ಇನ್ಪುಟ್ I ಆದರೆ ಆರ್ ಗೇಟ್ ಔಟ್ಪುಟ್ಟು 1 ಆಗುತ್ತೆ. ಇದು ಸರ್ಕ್ಯೂಟ್ ಸಿಂಬಲು ಅಥವಾ ಲಾಜಿಕ್ ಸಿಂಬಲು, ಇದು ವೇವ್ ಫಾರ್ಮು, ಇದು ಟ್ರೂತ್ ಟೇಬಲು. ನೆಕ್ಸ್ಟು ಏನಂತಂದರೆ, ಈಗ ನೋಡಿ,
ಅಂತ ಅಂದ್ಕೊಳ್ಳುವ, ಅಥವಾ ಜಿಯೋ. ಇಲ್ಲಿ ಏರ್ಟೆಲಲ್ಲೂ ಕರೆನ್ಸಿ ಐತೆ, ಇದು ಸಿಮ್ ಆ್ಯಕ್ಟಿವ್ ಇದೆ, ಜಿಯೋದು ಆ್ಯಕ್ಟಿವ್ ಇದೆ. ಆವಾಗ ನಿಮ್ಗೆ ಏನಾಗುತ್ತೆ, ಎರಡರಲ್ಲೂ ಕಾಲ್ ಮಾಡ್ಬೋದು. ಈಗ ಇದು ಆ್ಯಕ್ಟಿವ್ ಇಲ್ಲ, ಏರ್ಟೆಲ್ಲು ಆ್ಯಕ್ಟಿವ್ ಇಲ್ಲ, ಜಿಯೋ ಆ್ಯಕ್ಟಿವ್ ಇದೆ. ಆವಾಗ ನೀವು ಜಿಯೋಲ್ಲಿ ಕಾಲ್ ಮಾಡ್ತೀರಾ, ಏರ್ಟೆಲ್ ಇದಿರುತ್ತೆ. ಅಥವಾ ಏರ್ಟೆಲ್ ಆ್ಯಕ್ಟಿವ್ ಇದೆ, ಜಿಯೋ ಆ್ಯಕ್ಟಿವ್ ಇಲ್ಲ, ನೀವು ಒಂದು ಸಿಮ್ಮಲ್ಲಿ ಕಾಲ್ ಮಾಡ್ತೀರಾ. ಈಗ ಎರಡೂ ಸಿಮ್ಮಲ್ಲೂ ಆ್ಯಕ್ಟಿವ್ ಇದೆ ಅಂದರೆ ಎರಡು ಕೂಡ ಔಟ್ಪುಟ್ ಏನಂತ 1 ಆಗುತ್ತೆ. ಅರ್ಥ ಆಗುತ್ತಾ? ಎರಡೂ ಏನಾದರೂ ಜೀರೋ ಆಗ್ಬಿಡ್ತಂದರೆ ಇದರಲ್ಲೂ ಕರೆನ್ಸಿ ಇಲ್ಲ, ಇದರಲ್ಲೂ ಕರೆನ್ಸಿ ಇಲ್ಲ ಅಂದರೆ ಕಾಲ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗಲ್ಲ. ಯಾವುದ್ರಲ್ಲೂ ಒಂದು ಇರಬೇಕಲ್ವಾ? ಇದು ಪರ್ಫೆಕ್ಟ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ನೋಡಿ ಸಿಮ್ದು. ಅಥವಾ ಇನ್ನೊಂದು ಹೇಳಬೇಕು ಅಂತಂದರೆ ಬೆಲ್ಲು. ಈಗ ನೀವು ಡೋರಲ್ಲಿ ಫ್ರಂಟ್ ಡೋರ್ ಸ್ವಿಚ್ಚು ಫ್ರೆಶ್ ಆಗಿರುತ್ತೆ, ಡೋರ್ ಬೆಲ್ ಸಿಸ್ಟಮಲ್ಲಿ. ಮತ್ತು ಬ್ಯಾಕ್ ಡೋರ್ ಸ್ವಿಚ್ಚು ಅಥವಾ ಬ್ಯಾಕ್ ಡೋರ್ ಸ್ವಿಚ್ಚು ಪ್ರೆಸ್ ಆಗಿರಬೇಕು. ಎನಿ ಒನ್ ಸ್ವಿಚ್ ಕ್ಯಾನ್ ರಿಂಗ್ ದ ಬೆಲ್. ಯಾವ್ದಾರು ಒಂದು ಸ್ವಿಚ್ಚು ಬೆಲ್ನ ರಿಂಗ್ ಮಾಡುತ್ತೆ, ಆಯಿತಾ? ನೆಕ್ಸ್ಟು ನಾಟ್ ಗೇಟು. A y is equal to A bar. A y is equal to A bar. ಇದು 0 ಆದರೆ 1 ಆಗುತ್ತೆ, 1 ಆದರೆ 0 ಆಗುತ್ತೆ. ನೆಕ್ಸ್ಟು ಅದು ವೇವ್ ಫಾರ್ಮ್ ಬಂದು ಸಿಂಪಲ್ಲು ಇಷ್ಟೇ. ಇದು A y is equal to A bar. ಇದು 0 ಆದರೆ 1 ಆಗುತ್ತೆ, 1 ಆದರೆ 0 ಆಗುತ್ತೆ. ಇದು ಸಿಂಪಲ್ಲು. ನೆಕ್ಸ್ಟ್ ಇದು ಟೈಮಿಂಗ್ ಡಯಾಗ್ರಾಮು. ಟೈಮಿಂಗ್ ಡಯಾಗ್ರಾಮ್ ಆರ್ ವೇವ್ ಫಾರ್ಮ್. ನಾಟ್ ಗೇಟ್ ಅಂದರೆ ವೆರಿ ಸಿಂಪಲ್. ನಾಟ್ ಗೇಟ್ ಇಸ್ ಎ ಲಾಜಿಕ್ ಗೇಟ್. whose output becomes ಅಂತ ಬೇಡ, whose output is opposite of input. 0 ಕೊಟ್ಟರೆ 1 ಬರುತ್ತೆ, 1 ಕೊಟ್ಟರೆ 0 ಬರುತ್ತೆ. ನಾಟ್ ದ ನೇಮ್ ಇಟ್ಸ್ ಸಜೆಸ್ಟ್ ನಾಟ್ ಅಷ್ಟೇ. ರಿಯಲ್ ಟೈಮ್ ಎಕ್ಸಾಂಪಲ್ಲು ಆಟೋಮೆಟಿಕ್ ಸ್ಟ್ರೀಟ್ ಲೈಟು. ರಿಯಲ್ ಟೈಮ್ ಎಕ್ಸಾಂಪಲ್ ನೋಡಿ. ರಿಯಲ್ ಟೈಮ್ ಎಕ್ಸಾಂಪಲ್ ಏನು? ಆಟೋಮೆಟಿಕ್ ಸ್ಟ್ರೀಟ್ ಲೈಟು ನೋಡಿ. ಡೇ ಟೈಮಲ್ಲಿ ಲೈಟು ಆಫ್ ಆಗಿರುತ್ತೆ, ಆಯಿತಾ? ನೈಟ್ ಟೈಮಲ್ಲಿ ಏನಾಗುತ್ತೆ, ಲೈಟು ಆನ್ ಆಗುತ್ತೆ. ನೈಟ್ ಟೈಮಲ್ಲಿ ಈಗ ನೀವು ಸೋಲಾರ್ದು ಇದು ನೋಡಿರ್ತಿರಲ್ಲ, ಬೀದಿಗಳಲ್ಲಿ ಸೋಲಾರ್ದು ಹಾಕಿರ್ತಾರೆ. ಅವು ಬೆಳಗ್ಗೆಲ್ಲ ಚಾರ್ಜ್ ಆಗ್ತವೆ, ನೈಟೆಲ್ಲ ಆನ್ ಆಗ್ತವೆ. ಡಾರ್ಕ್ನೆಸ್ ಸೆನ್ಸರ್ ಗಿವ್ಸ್ ಆಪೋಸಿಟ್ ಆಕ್ಷನ್. ಡೇ ಟೈಮಲ್ಲಿ ಲೈಟು ಆಫ್ ಆಗಿರುತ್ತೆ, ನೈಟ್ ಟೈಮಲ್ಲಿ ಲೈಟ್ ಆನ್ ಆಗಿರುತ್ತೆ. ಮತ್ತು ಇನ್ನೊಂದು ರೆಫ್ರಿಜರೇಟ್ರಲ್ಲಿ ನೀವು ನೋಡ್ಬೋದು, ಡೋರ್ ತೆಗೆದ್ರೆ ಲೈಟ್ ಆನ್ ಆಗುತ್ತೆ, ಡೋರ್ ಹಾಕಿದ್ರೆ ಆಫ್ ಆಗುತ್ತೆ ರೆಫ್ರಿಜರೇಟ್ರು. ಅದು ವೆರಿ ಗುಡ್ ಎಕ್ಸಾಂಪಲ್ ನಾಟ್ ಗೇಟ್ಗೆ. ಈ ಥರ ರಿಯಲ್ ಟೈಮು ನಾನು ಓದುವಾಗಲೂ ಕೂಡ ನಾನು ರಿಯಲ್ ಟೈಮು ಆವಾಗ 2007 ನಾನು ಅರ್ಥ ಮಾಡ್ಕೊಂಡಿರಲಿಲ್ಲ ರಿಯಲ್ ಟೈಮು. ನಾನು ಇವಾಗ ನಿಮಗೆ ರಿಯಲ್ ಟೈಮ್ ಎಕ್ಸಾಂಪಲು. ಯು ಹ್ಯಾವ್ ಟು ಎಂಜಾಯ್ ಲರ್ನಿಂಗ್. ಅದಕ್ಕೋಸ್ಕರ ನಾನು ಐ ಆಮ್ ಎಕ್ಸ್ಪ್ಲೈನಿಂಗ್ ವಿತ್ ರಿಯಲ್ ಟೈಮ್ ಎಕ್ಸಾಂಪಲ್ ಸೊ ದಟ್ ಯು ಕ್ಯಾನ್ ಎಂಜಾಯ್ ಮೈ ಟೀಚಿಂಗ್. ಯು ಕ್ಯಾನ್ ಎಂಜಾಯ್ ದಿಸ್ ಲೆಕ್ಚರ್. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಟು NAND ಗೇಟ್. ವೆರಿ ಸಿಂಪಲ್. NAND ಗೇಟ್ ಈಸ್ ನಥಿಂಗ್ ಬಟ್ NAND ಗೇಟು. AND ಗೇಟ್ ಕೊಟ್ಟಾದರೆ NAND ಗೇಟ್. ಇದನ್ನು ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. NAND ಆ್ಯಂಡ್ NOR ಯೂನಿವರ್ಸಲ್ ಗೇಟ್ಸು. ಯಾಕೆಂದರೆ ವಿ ಕ್ಯಾನ್ ಡಿಸೈನ್ ಎನಿ ಗೇಟ್ಸ್, ಎನಿ ಲಾಜಿಕ್ ಗೇಟ್ಸ್ using NAND and NOR. We can construct or we can design any logic gates using NAND and NOR. That's why we call it as universal gates. ಯೂನಿವರ್ಸಲ್ ಗೇಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಈಗ ನಮಗೆ NAND ಗೇಟ್ ಅಂದರೆ ನೋಡಿ, ನಿಮ್ಗೆ AND ಗೇಟ್ ಗೊತ್ತು, AB y is equal to A dot B bar ಅಂತ ಕರಿತೀವಿ. ಇದು NAND ಗೇಟ್ ಬಂದು ಇದು ಸರ್ಕ್ಯೂಟ್ ಸಿಂಬಲ್. ಇದು ಬಬಲ್ ಹಾಕಬೇಕು, A P y is equal to A dot B bar. 0 0 0 1 1 0 1 1 0 ಇಂಟು 0 0 ಆಗ್ತಿತ್ತು, ಆಯಿತಾ? AND ಗೇಟಲ್ಲಿ ಇದು 1 ಹಾಕಿ, ಸಿಂಪಲ್ಲು. ಇದು 0 ಉಲ್ಟಾ.
NAND gate is a logic gate whose output is opposite of AND gate output. Whose output is complement of AND gate output. ಓಕೆ, ನೆಕ್ಸ್ಟ್ ಇಷ್ಟೇ. ಆಪೋಸಿಟ್ ಆಫ್ AND ಗೇಟು. ನ್ಯಾಂಡ್ ಗೇಟ್ ಅಂತಂದರೆ ಏನು? ಸಿಂಪ್ಲಿ ಆಪೋಸಿಟ್ ಆಫ್ AND ಗೇಟು. ನೆಕ್ಸ್ಟು ಇದ್ರ ರಿಯಲ್ ಟೈಮ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಫ್ಯಾಕ್ಟರಿ ಸೇಫ್ಟಿ ಮಿಷಿನಲ್ಲಿ ಯೂಸ್ ಮಾಡ್ತೀರಿ. ಮಷಿನ್ ಸ್ಟಾಪ್ಸ್ ಇಫ್ ಸೇಫ್ಟಿ ಡೋರ್ ಕ್ಲೋಸ್ಡ್ ಆ್ಯಂಡ್ ಎಮರ್ಜೆನ್ಸಿ ಸ್ವಿಚ್ ಇನ್ಆಕ್ಟಿವ್. ಆ ಥರ ಇದ್ದರೆ ಅದನ್ನು ನಾವು ಯೂಸ್ ಮಾಡಿ. ಇಫ್ ಎನಿ ಅನ್ಸೇಫ್ ಕಂಡೀಷನ್ ಅಕರ್ಸ್ ಮಷಿನ್ ಸ್ಟಾಪ್ಸ್. ಓಕೆ, ಇದನ್ನು ನಾವು NAND ಗೇಟನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಪ್ರೊಟೆಕ್ಷನ್ ಸರ್ಕ್ಯೂಟ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. NAND ಗೇಟ್ ಇಸ್ ಎ ಯೂನಿವರ್ಸಲ್ ಗೇಟ್. ನೆಕ್ಸ್ಟು NOR ಗೇಟ್. ಇದು ಟೈಮಿಂಗ್ ಡ್ರಾಮ್ ಬರ್ಕೊಳ್ಳಿ, ನೀವು ನಮಗೂ ತೋರಿಸಿದ್ದೀನಿ, ಅದೇ ಥರ ನೀವು ಬರ್ಕೊಳ್ಳಿ ಎಲ್ಲದಕ್ಕೂ. NOR ಗೇಟ್ ಅಂದರೆ ಏನು? ಸಿಂಪಲ್ ಆಪೋಸಿಟ್ ಆಫ್ OR ಗೇಟ್. NOR ಗೇಟ್ ಇಸ್ ಎ ಲಾಜಿಕ್ ಗೇಟ್ whose output is opposite of OR ಗೇಟ್ ಔಟ್ಪುಟ್. ಆಯಿತಾ? ಇದು ಸರ್ಕ್ಯೂಟ್ ಸಿಂಬಲ್ ಹೆಂಗೆ ಅಂತಂದರೆ ಬೂಲಿಯನ್ ಎಕ್ಸ್ಪ್ರೆಷನ್ನು A + B ಹೋಲ್ ಬಾರ್ ಅಂತ. Y = ಟ್ರೂತ್ ಟೇಬಲ್ ಬರೀತಾ ಇದ್ದೀನಿ. ಟ್ರೂತ್ ಟೇಬಲು A B Y 0 0 0 1 1 0. ಓಕೆ, ಇಲ್ಲಿ 0 + 0 0ನೇ, ಆದರೆ ಇಲ್ಲಿ 1 0 + 1 1, ಆದರೆ ಉಲ್ಟಾ 0 0 0. ಇದು ಟ್ರೂತ್ ಟೇಬಲ್. ಗೊತ್ತಾಯ್ತಾ? ಇಲ್ಲಿ ಬರೀರಿ ಟ್ರೂತ್ ಟೇಬಲ್ ಅಂತ. ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಇದ್ರ ಸರ್ಕ್ಯೂಟ್ ಸಿಂಬಲ್ ಏನು? ಇಲ್ಲಿ ಹಾಕಿ ಒಂದು ಬಬಲ್ ಹಾಕಿ A ಬರೀರಿ, B ಬರೀರಿ, Y = A + B ಹೋಲ್ ಬಾರ್. ಸಿಂಪಲ್ಲು. ನೆಕ್ಸ್ಟು ರಿಯಲ್ ಟೈಮ್ ಎಕ್ಸಾಂಪಲ್ಲು ಸೆಕ್ಯೂರಿಟಿ ಅಲಾರಾಮ್. Alarm activates only when no authorized card detected, no password entered. If any valid input comes, alarm remains off. ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸೆಕ್ಯೂರಿಟಿ ಅಲಾರಾಮಲ್ಲಿ ಯೂಸ್ ಮಾಡ್ತೀವಿ NOR ಗೇಟ್ನ. ನೆಕ್ಸ್ಟ್ XOR ಗೇಟ್ ಅಥವಾ ಎಕ್ಸ್ಕ್ಲೂಸಿವ್ ಗೇಟ್, ಅದೇ ಎಕ್ಸ್ಕ್ಲೂಸಿವ್ OR ಗೇಟ್ ಅಂತ ಕರಿತೀವಿ. ಇದ್ರದ್ದು ಔಟ್ಪುಟ್ ಬಿಕಮ್ಸ್ XOR ಗೇಟ್ ಇಸ್ ಎ ಲಾಜಿಕ್ ಗೇಟ್. ಔಟ್ಪುಟ್ ಬಿಕಮ್ಸ್ ಐ when inputs are different. ಇದನ್ನ ಬೂಲಿಯನ್ ಎಕ್ಸ್ಪ್ರೆಷನ್ನು A + ಇದಂಗೆ ಹಾಕ್ಬಿಟ್ಟು ಇದು ಬೂಲಿಯನ್ ಎಕ್ಸ್ಪ್ರೆಷನ್ನು. ಇಲ್ಲಿ ಟ್ರೂತ್ ಟೇಬಲು A B Y = A XOR B ಅಂತ ಬರ್ಕೊಂಡ್ರೆ 0 0 0 1 1 0 1 1. ನೋಡಿ, ವೆನ್ ಇನ್ಪುಟ್ಸ್ ಆರ್ ಡಿಫ್ರೆಂಟ್ ಅಂದರೆ ಔಟ್ಪುಟ್ ಬಿಕಮ್ಸ್ ಐ ಆಗುತ್ತೆ. ಇದು ನೋಡಿ ಡಿಫ್ರೆಂಟ್ ಇದೆಯಲ್ಲ, 1 1 ಹಾಕಿ 0 ಹಾಕಿ. ಇದು ವೆರಿ ಸಿಂಪಲ್. ನೆಕ್ಸ್ಟ್ XOR ಗೇಟ್ ಬಂದು ನಿಮಗೆ ಟ್ರೂತ್ ಟೇಬಲ್ ಹೇಗೆ ಅಂತ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗೆ ಅಂದರೆ XOR ಗೇಟ್ದು ಈ ಥರ ಸಿಂಪಲಾಗಿ ಇದು ಬರ್ಕೋಬೇಕು. ಹಿಂಗೆ ಇಟ್ಕೊಂಡು ನೋಡಿ, ಇದು A B Y = A + A XOR B. ಅಥವಾ ಈ ಥರನೂ ಬರಿಬೋದು, A B ಬಾರ್ + A ಬಾರ್ B. ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಈ ಥರ ಬೂಲಿಯನ್ ಎಕ್ಸ್ಪ್ರೆಷನ್ನು ಬರಿಬೋದು. ನೆಕ್ಸ್ಟು ಡೆಫಿನೇಷನ್ ಆಯಿತು, ಬೂಲಿಯನ್ ಎಕ್ಸ್ಪ್ರೆಷನ್ ಆಯಿತು, ಟ್ರೂತ್ ಟೇಬಲ್ ಆಯಿತು, ಸರ್ಕ್ಯೂಟ್ ಸಿಂಬಲ್ ಆಯಿತು. ನೆಕ್ಸ್ಟು ಇದರ ರಿಯಲ್ ಟೈಮ್ ಎಕ್ಸಾಂಪಲ್ ಮಾಡ್ತೀವಿ ಅಂದರೆ ನಾವು 2-way ಸ್ಟೇರ್ಕೇಸಸ್ಸಲ್ಲಿ ರಿಯಲ್ ಟೈಮ್ ಎಕ್ಸಾಂಪಲ್ಲು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ 2-way ಸ್ಟೇರ್ಕೇಸ್ ಸ್ವಿಚಸ್ಸಲ್ಲಿ ಯೂಸ್ ಮಾಡ್ತೀವಿ. ಸ್ವಿಚ್ ಪೊಸಿಷನ್ಸು ಡಿಫ್ರೆಂಟ್ ಆದರೆ ಲೈಟು ಆನ್ ಆಗುತ್ತೆ, ಸ್ವಿಚ್ ಪೊಸಿಷನ್ ಸೇಮ್ ಆದರೆ ಲೈಟು ಆಫ್ ಆಗುತ್ತೆ. ನೋಡಿ, ಈ ಥರ ಸ್ವಿಚ್ ಪೊಸಿಷನ್ಸು ಡಿಫ್ರೆಂಟ್ ಆಯ್ತಂದರೆ ಇವು ಲೈಟು ಆನ್ ಆಗುತ್ತೆ. ಆಯಿತಾ? ಸ್ವಿಚ್ ಪೊಸಿಷನ್ ಸೇಮ್ ಆದರೆ ಲೈಟ್ ಆಗುತ್ತೆ. ಯೂಸ್ ಇನ್ ಓಮ್ಸ್ ಸ್ಟೇರ್ಕೇಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟು XNOR ಗೇಟು ವೆರಿ ಸಿಂಪಲ್ಲು. ಇದೇ ಥರ ನೋಡಿ, ಔಟ್ಪುಟ್ ಬಿಕಮ್ಸ್ XNOR ಗೇಟು. ಔಟ್ಪುಟ್ ಬಿಕಮ್ಸ್ I when inputs are same. ಇದರ ಬೂಲಿಯನ್ ಎಕ್ಸ್ಪ್ರೆಷನ್ ಬಂದು Y XOR U ಬಾರ್. ನೆಕ್ಸ್ಟು ಇದು A B Y 0 0 0 1 1 0 1 1.
ನೋಡಿ ಔಟ್ಪುಟ್ ಬಿಕಮ್ಸ್ ಐ ವೆನ್ ಇನ್ಪುಟ್ಸ್ ಆರ್ ಸೇಮ್. ನೋಡಿ ಇನ್ಪುಟ್ಸ್ ಆರ್ ಸೇಮ್ ಅಲ್ವಾ, ಇದು ಉಲ್ಟಾ ಅಷ್ಟೇ. ನೆಕ್ಸ್ಟು ಇದರ ಬಂದು ನಿಮಗೆ ಸರ್ಕ್ಯೂಟ್ ಸಿಂಬಲ್ ಈ ಥರ ಬರೆದ್ರೆ ನೋಡಿ ಎ ಬಿ ವೈ ಎಕ್ಸ್ನರ್ ಬಿ ಬಾರ್ ಈ ಥರ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದನ್ನೆಲ್ಲ ಟೇಬಲ್ ಮೂಲಕನೂ ಎಲ್ಲ ಬರ್ಕೊಳ್ಳಿ. ನೆಕ್ಸ್ಟು ಇದರ ರಿಯಲ್ ಟೈಮ್ ಎಕ್ಸಾಂಪಲ್ ಏನಂದರೆ ಪಾಸ್ವರ್ಡ್ ವೆರಿಫಿಕೇಷನ್ನು. ಪಾಸ್ವರ್ಡ್ ವೆರಿಫಿಕೇಷನ್ ರಿಯಲ್ ಟೈಮ್ ಎಕ್ಸಾಂಪಲ್ಲು ಪಾಸ್ವರ್ಡ್ ವೆರಿಫಿಕೇಷನ್ ಯಾವ ಥರ, ಎಂಟರ್ಡ್ ಪಾಸ್ವರ್ಡ್ ಆ್ಯಂಡ್ ಸ್ಟೋರ್ಡ್ ಪಾಸ್ವರ್ಡ್ ಈ ಬೋತ್ ಆರ್ ಸೇಮ್ ಆಕ್ಸೆಸ್ ಗ್ರಾಂಟೆಡ್. ಯೂಸ್ ಇನ್ ಮೊಬೈಲ್ ಅನ್ಲಾಕಲ್ಲಿ, ATM ಸಿಸ್ಟಮ್ಸಲ್ಲಿ ಲಾಗಿನ್ ಅಥೆಂಟಿಕೇಷನ್ ಎಲ್ಲ ಯೂಸ್ ಮಾಡ್ತೀವಿ ಆಯಿತಾ. ಅದೇ ಥರ ನೆಕ್ಸ್ಟು ನೋಡಿ, ಈಗ ಫಾರ್ ಎಕ್ಸಾಂಪಲ್ಲು ಇದು ಒಳಗಡೆ ಸ್ಟೋರ್ ಆಗಿರುತ್ತೆ, ಇದು ಎಂಟ್ರಿ ಮಾಡ್ತೀರಾ, ಇದು ಎರಡು ಒನ್ ಆಯ್ತಲ್ವ, ಇವು ಮ್ಯಾಚ್ ಆಯ್ತಲ್ವಾ, ವೆನ್ ಇನ್ಪುಟ್ಸ್ ಆರ್ ಸೇಮು. ಅಂದರೆ ಬ್ಯಾಕ್ ಎಂಡಲ್ಲಿ ನಾನು ಹೇಳ್ತಾ ಇರೋದು ಅದೇ ಥರ ಪಾಸ್ವರ್ಡ್ ವೆರಿಫಿಕೇಷನು. ಎಂಟರ್ಡ್ ಪಾಸ್ವರ್ಡ್ ಸ್ಟೋರ್ಡ್ ಪಾಸ್ವರ್ಡು ಡೇಟಾಬೇಸ್ ಒಂದು ಪಾಸ್ವರ್ಡ್ ಸ್ಟೋರ್ ಆಗಿರುತ್ತೆ, ನೀವು ಎಂಟ್ರಿ ಮಾಡ್ತೀರಾ, ಎರಡು ಮ್ಯಾಚ್ ಆಯ್ತಂದರೆ ಅದು ಎಕ್ಸ್ಟರ್ನಲ್ ಗೇಟು ನಮಗೆ ವರ್ಕ್ ಆಗುತ್ತೆ ಇಲ್ಲಿ. ಮತ್ತು ಮೊಬೈಲ್ ಅನ್ಲಾಕಲ್ಲಿ, ATM ಸಿಸ್ಟಮ್ಸಲ್ಲಿ, ಲಾಗಿನ್ ಅಥೆಂಟಿಕೇಷನಲ್ಲಿ ಇವೆಲ್ಲ ಎಕ್ಸ್ಟರ್ನಲ್ ಗೇಟ್. ಇವು ಸಣ್ಣ ಸಣ್ಣ ಟೆಕ್ನಾಲಜಿಗಳು ಬಂದು ದೊಡ್ಡ ಟೆಕ್ನಾಲಜಿಗಳಿಗೆ ಅದನ್ನು ರಿಯಲ್ ಟೈಮ್ಗೆ ನಾವು ಯೂಸ್ ಮಾಡ್ತಿರೋದು. ನೆಕ್ಸ್ಟು ವೆರಿ ಸಿಂಪಲ್, ಇದನ್ನು ಈಸಿ ಮೆಮೊರಿ ಟ್ರಿಕ್ಸ್ ಕೊಟ್ಬಿಡ್ತೀನಿ ಲಾಸ್ಟು. ಎಲ್ಲವೂ ಆಯಿತು, ಎಲ್ಲದಕ್ಕೂ ಕೂಡ ನೋಡಿ ಈಸಿ ಮೆಮೊರಿ ಟ್ರಿಕ್ಸ್ ಕೊಡ್ತೀನಿ. ಈಸಿ ಮೆಮೊರಿ ಟ್ರಿಕ್ಸ್ ನೋಡಿ, ಅಂದರೆ ಆಲ್ ಇನ್ಪುಟ್ಸ್ 1 ಆಯಿತಾ. ಆರ್ ಅಂದರೆ ಎನಿ ಒನ್ ಇನ್ಪುಟ್ 1 ಆಗಿರಬೇಕು, ಎನಿ ಒನ್ ಇನ್ಪುಟ್ 1. ಓಕೆ, ಆಲ್ ಇನ್ಪುಟ್ಸ್ 1, ಎನಿ ಒನ್ ಇನ್ಪುಟ್ ಐ ಅಂತಂದರೆ ನೆಕ್ಸ್ಟು ಎನಿ ಒನ್ ಇನ್ಪುಟ್ 1 ಅಂದರೆ ಇದಾಗ್ತದೆ. ನೆಕ್ಸ್ಟು ನಾಟ್ ಗೇಟು ಅಂದರೆ ಆಪೋಸಿಟ್ಟು. ನ್ಯಾಂಡ್ ಅಂದರೆ ನಾಟ್ ಪ್ಲಸ್ಸು ಅಂಡು. ನಾರ್ ಅಂದರೆ ನಾಟ್ ಪ್ಲಸ್ಸು ಆರು. XOR ಅಂದರೆ ಡಿಫ್ರೆಂಟು 1. XOR ಅಂದರೆ ಸೇಮು 1. ಅಂಡ್ ಗೇಟ್ ಅಂದರೆ ಆಲ್ ಇನ್ಪುಟ್ಸ್ 1 ಅಂತ ಕೊಟ್ಟಿದ್ದಾರೆ. ಆಲ್ ಇನ್ಪುಟ್ಸ್ 1 ಅಂತಂದರೆ ಲೈಕ್ ಮೋಸ್ಟ್ಲಿ ಎರಡು ಇನ್ಪುಟ್ಟು 1 ಆದಾಗ, ಅಂದರೆ ಬೋತ್ ಇನ್ಪುಟ್ಸ್ 1 ಆದಾಗ ನಮಗೆ ಔಟ್ಪುಟ್ ಐ ಬರುತ್ತೆ. ಇದರಲ್ಲಿ ಎನಿ ಒನ್ ಆಫ್ ದಿ ಇನ್ಪುಟ್ 1 ಆದಾಗ ಔಟ್ಪುಟ್ಟು ಐ ಬರುತ್ತೆ. ಓಕೆ, ಎನಿ ಒನ್ ಆಫ್ ದಿ ಇನ್ಪುಟ್ 1 ಆದಾಗ ಐ ಬರುತ್ತೆ, ಇದು ತಿಳ್ಕೊಳ್ಳಿ. ಇದು ಬೋತ್ ಇನ್ಪುಟ್ಸ್ 1 ಆದಾಗ ನಮಗೆ ಬೋತ್ ಇನ್ಪುಟ್ಸ್ 1 ಔಟ್ಪುಟ್ ಬಿಕಮ್ಸ್ ಐ. ಹೇಗಾದ್ರೂ ನಿಮಗೆ ಡೆಫಿನೇಷನ್ ಗೊತ್ತಿರುತ್ತೆ, ಇದು ಶಾರ್ಟ್ಕಟ್ ಟ್ರಿಕ್ಕು. ನೆಕ್ಸ್ಟು ಲಾಸ್ಟು ಅಪ್ಲಿಕೇಶನ್ಸ್ ಆಫ್ ಲಾಜಿಕ್ ಗೇಟ್ಸು ಮಾಡಿ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ಅಪ್ಲಿಕೇಶನ್ಸ್ ಆಫ್ ಲಾಜಿಕ್ ಗೇಟ್ಸು ಕಂಪ್ಯೂಟರ್ಸಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ಸಲ್ಲಿ, ಮೊಬೈಲ್ ಫೋನ್ಸು, ಡಿಜಿಟಲ್ ಕ್ಲಾಕ್ಸು, ವಾಷಿಂಗ್ ಮಿಷಿನ್ನು, ಇವೆಲ್ಲ ಟೆಕ್ನಾಲಜಿ ಎಲ್ಲ ಇದು ಅದರಿಂದನೇ ಬಂದಿರೋದು. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ಎಲಿವೇಟರ್ಸು, ಟ್ರಾಫಿಕ್ ಸಿಗ್ನಲ್ಸು, ನೀವು ನೋಡಿದ್ರೆ ಆಫ್ ಸಬ್ಟ್ರಾಕ್ಟರು, ಆ್ಯಡರು, ಫುಲ್ ಆ್ಯಡರ್ ಅವೆಲ್ಲ ಯೂಸ್ ಮಾಡ್ತಿರಲ್ವ, ಅದರಲ್ಲೆಲ್ಲ ಯೂಸ್ ಮಾಡ್ತೀವಿ ಇವೆಲ್ಲ ಲಾಜಿಕ್ ಗೇಟ್ಸ್ಗಳೆಲ್ಲ. ಟ್ರಾಫಿಕ್ ಲೈಟ್ಸು ಇವೆಲ್ಲ ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೆಕ್ಯೂರಿಟಿ ಸಿಸ್ಟಮ್ಸು, ಎಂಬೆಡೆಡ್ ಸಿಸ್ಟಮ್ಸು, ರೋಬೋಟಿಕ್ಸು, ಕಮ್ಯುನಿಕೇಷನ್ ಸಿಸ್ಟಮ್ಸು ಇಲ್ಲೆಲ್ಲ ಯೂಸ್ ಮಾಡ್ತೀವಿ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಬರ್ಕೊಳ್ಳಿ. ಕಮ್ಯುನಿಕೇಷನ್ ಸಿಸ್ಟಮ್ಸು ಇದನ್ನು ನಾನು ವೈ ಎಕ್ಸ್ಪ್ಲೇನ್ಡ್ ಮೀನ್ಸ್ ಬಿಕಾಸ್ ಆ್ಯಕ್ಚುಲಿ ಅದನ್ನು ಒಂದು ಲಾಜಿಕ್ ಗೇಟ್ಸ್ ನಾನು ವೀಡಿಯೋ ಟೀಚಿಂಗ್ ಮಾಡಿದ್ದೆ. ಆ ವಿಡಿಯೋ ಟೀಚಿಂಗ್ ಮಾಡಬೇಕಾದ್ರೆ ಅಲ್ಲಿ ಬೋರ್ಡ್ ಶಾರ್ಟೇಜ್ ಆಗ್ತಿತ್ತು ನನಗೆ, ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮಿಂಗ್ ಡಯಾಗ್ರಾಮ್ ಬರೆಯೋಕ್ಕೆಲ್ಲ ಇದಾಗ್ತಾಯಿತ್ತು ಅಂದ್ಬಿಟ್ಟು ಫಸ್ಟಿಂದ ಎಲ್ಲ ಲಾಜಿಕ್ ಗೇಟ್ಸಿಂದ ಬೇಸಿಕ್ ಗೇಟ್ಸು, ಯೂನಿವರ್ಸಲ್ ಲಾಜಿಕ್ ಗೇಟ್ಸು, ಅದರ್ ಲಾಜಿಕ್ ಗೇಟ್ಸು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಎಕ್ಸಾಮ್ನ ರಿವಿಷನ್ ವೀಡಿಯೋ ಅಂತ ತೊಗೊಳ್ಳಿ.
ಇದು ಓದ್ಕೊಳ್ಳಿ. ಅಲ್ಲಿಗೆ ನಿಮ್ಗೆ ಲಾಸ್ಟ್ಗೆ ವೀಕ್ 13ಗೆ ನಿಮ್ಗೆ ಅದು ಆ ಸಬ್ಜೆಕ್ಟ್ ಕಂಪ್ಲೀಟಾಗಿ ಮುಗಿದೋಗಿದೆ. ಇದು ನಾನು ವೆರಿ ವೆರಿ ಇಂಪಾರ್ಟೆಂಟ್ ಆದ್ದರಿಂದ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫಸ್ಟಿಂದ ಏನು ಮಾಡಿದ್ದೀನಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಫಸ್ಟ್ ಸೆಮಿಸ್ಟರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚ್ನ ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚು ಫಸ್ಟ್ ಸೆಮಿಸ್ಟರು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಸಬ್ಜೆಕ್ಟು. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರ್ಯಾಂಚು ಫಸ್ಟ್ ಸೆಮಿಸ್ಟರು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ 1 ಸಬ್ಜೆಕ್ಟು C25 ನ್ಯೂ ಸಿಲಬಸ್ಸು, ಅದರ ಪ್ರಕಾರ ಸಿಲಬಸ್ ಪ್ರಕಾರ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಅದನ್ನು ನೀವು ನೀಟಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. ನೆಕ್ಸ್ಟು ಆ ವಿಡಿಯೋದಲ್ಲಿ ಏನೇನು ಮಾಡಿದ್ದೀನಿ ಅಂತ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ಆದ ನಂತರ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇದೆ. ಅದು ಎಲ್ಲ ಬ್ರಾಂಚಸ್ಗೂ ಡಿಪ್ಲೊಮಾ ಬ್ರಾಂಚಸ್ಗೂ ಸೇಮ್ ಇದೆ. ಆಲ್ರೆಡಿ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಆ ವಿಡಿಯೋನ ನಾನು ಡಿಲೀಟ್ ಮಾಡಿಬಿಟ್ಟು ಅದನ್ನು ಮತ್ತೆ ಹಾಕ್ತೀನಿ, ಯಾಕಂದರೆ ಕಂಟಿನ್ಯೂಟಿ ಸಿಗಲಿ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.